ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ ನಾವು ಚೇತನ್ ಸರ್ ಜೊತೆಗೆ. ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ ಸರ್. ನಿಮ್ಮ ಆಲೋಚನೆಗಳಿರ್ಬೋದು, ನಿಮ್ಮ ವ್ಯಕ್ತಿತ್ವ ಇರಬಹುದು. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಕೂಡ ನೋಡ್ತಾ ಇದ್ದೀವಿ ನಿಮ್ಮನ್ನು. ಯಾಕಂದರೆ ಸಿನಿಮಾ ರಂಗದಿಂದ ಇರ್ಬೋದು, ಸಾಮಾಜಿಕ ಕೆಲಸಗಳಲ್ಲಿರ್ಬೋದು. ಬಟ್ ಇವತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದಾಗ ನಾವು, ಯಾಕಂದರೆ ಫಸ್ಟ್ ಒಬ್ಬ ಪರಿಚಯ ಆಗಿದ್ದೇ ಒಬ್ಬ ಚಿತ್ರರಂಗದ ಮುಖಾಂತರವಾಗಿ ಆ ಒಂದು ಪ್ರಶ್ನೆಯನ್ನು ಕೇಳ್ತಿರುವಂಥದ್ದು ನಾನು. ಯಾಕಂದರೆ ಇವತ್ತಿನ ಬೆಳವಣಿಗೆಗಳನ್ನು ಈ ಕೆಲವೊಂದಿಷ್ಟು ದರ್ಶನ್ ಅವರ ವಿಚಾರಗಳಿರ್ಬೋದು, ರಮ್ಯಾ ಅವರ ಇತ್ತೀಚೆಗೆ ಮೊನ್ನೆ ನಡೆದಂತಹ ಒಂದಿಷ್ಟು ಕಮೆಂಟ್ಗಳ ವಿಚಾರ ನಾನು ಅವಾಗಲೇ ಹೇಳ್ತಾ ಇದ್ದೆ. ಒಬ್ಬ ಸೆಲೆಬ್ರಿಟಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಬೇಕಂದ್ರೆ ಭಯ ಬಿಡುವಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ನಮಗೆ. ಯಾಕಂತಂದರೆ ಅಷ್ಟು ಜನಗಳು ಕೂಡ ಆ ರೇಂಜಿಗೆ ಒಂದು 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 ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅವು ಎಲ್ಲ ಒಂದು ಕಡೆ ಸೈಬರ್ ಕ್ರೈಮ್ಗೆ ಹೋಗಿ ಸಾಕಷ್ಟು ವಿಚಾರಗಳು ನಡೆದ್ರೂ ಕೂಡ, ಘಟನೆಗಳು ನಡೀತಾ ಇದೆ ಕೂಡ. ಬಟ್ ಇದ್ರ ಬಗ್ಗೆ ಮಾತನಾಡುವಂಥದ್ದಾದರೆ ಏನು ಹೇಳ್ತೀರಾ ಸರ್ ನೀವು? ನಮಗೆ ಇದನ್ನು ಬರೀ ರಮ್ಯಾ ಮತ್ತು ಕೆಲವು ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ನಾನು ನೋಡೋನಲ್ಲ. ನಮಗೆ ಒಂದು ಸಮಾಜದಲ್ಲಿ ಲಾರ್ಜರ್ ಇಶ್ಯೂನಲ್ಲಿ ನೋಡಿದಾಗ ಸಮಾಜದಲ್ಲಿ ನಮಗೆ ಟೀಕೆ ಟಿಪ್ಪಣಿಗಳು ಬೇಕು, ನಮಗೆ ಚರ್ಚೆ ವಿಶ್ಲೇಷಣೆ ಬೇಕು. ಅವೇ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡುತ್ತೆ. ಒಂದು ಅಭಿವ್ಯಕ್ತಿ ಸ್ವತಂತ್ರದಲ್ಲಿ ಅದು ಬೇಕೇ ಬೇಕು. ಬಟ್ ಪ್ರಶ್ನೆ ಬರೋದು ನಿಂದನಾತ್ಮಕ ಮಾತುಗಳು. ಅದನ್ನು ಎಷ್ಟು ಮಟ್ಟಿಗೆ ಒಂದು ಸಮಾಜದಲ್ಲಿ ನಾವು ಸಹಿಸ್ಕೋಬೇಕು ಅಥವಾ ಅದನ್ನು ಅಕ್ಸೆಪ್ಟಬಲ್ ಅನ್ನೋ ಪ್ರಶ್ನೆ. ಜಾತಿ ನಿಂದನೆ, ಧರ್ಮ ನಿಂದನೆ, ಲಿಂಗ ನಿಂದನೆ, ಈ ಪ್ರಶ್ನೆಗಳಂದಾಗ ಒಂದು ಅಸ್ಮಿತೆ ಮೇಲೆ ನಿಂದನಾತ್ಮಕ ಮಾತುಗಳನ್ನು ಶುಡ್ ಇಟ್ ಬಿ ಅಕ್ಸೆಪ್ಟೆಡ್ ಅಂಡರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆರ್ ಶುಡ್ ಇಟ್ ಬಿ ರೆಗ್ಯುಲೇಟೆಡ್ ಅನ್ನೋ ಒಂದು ಪ್ರಶ್ನೆ. ನಮಗೆ ಸಂವಿಧಾನದ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ಮಾತಾಡಿದಾಗ, ಭಾಷಣ ಮಾಡಿದಾಗ ರೆಗ್ಯುಲೇಷನ್ ಇದೆ. ಬಟ್ ಈ ಸೈಬರ್ ಸ್ಪೇಸ್ನಲ್ಲಿ, ಈ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ರೆಗ್ಯುಲೇಷನ್ ಮಾಡಬೇಕು ಇಸ್ ಎ ಬಿಗ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಅದು ಕೂಡ ಸರ್ಕಾರಗಳು, ಒಂದು ಚುರುಕಾದ ಸರ್ಕಾರ, ಒಂದು ಮುಂದಾಲೋಚನೆ ಇರೋ ಸರ್ಕಾರಗಳು, ಇನ್ನೂ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶ ಇರೋ ಸರ್ಕಾರಗಳು ಈ ವಿಚಾರಗಳು ಭಾಳ ಗಂಭೀರವಾಗಿ ತಗೊಂಡು ಅದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ ಎಲ್ಲೋ ಒಂದು ಕಡೆ ಅದು ಉಲ್ಲಂಘನೆ ಆಗದೇ ಇರೋಂಗೆ. ಬಟ್ ಈ ಥರ ನಿಜವಾಗ್ಲೂ ನಿಂದನಾತ್ಮಕವಾದ ಮಾತುಗಳ ಮೇಲೆ ಒಂದು ಹೆಂಗೆ ಕಡಿವಾಣ ಹಾಕ್ಬೋದು ಅನ್ನೋ ಒಂದು ನೆಗೋಷಿಯೇಷನ್ನಲ್ಲಿ ಅದು ಕೆಲಸ ಮಾಡಬೇಕು. ಆ್ಯಂಡ್ ಆಲ್ಸೋ ನಮಗೆ ಈ ಆ್ಯಕ್ಟರ್ಗಳ್ನ, ಈ ಸೆಲೆಬ್ರಿಟೀಸ್ಗಳ್ನ ಪ್ರಶ್ನೆ ಮಾಡ್ತಿರೋದು ಭಾಳ ಒಳ್ಳೆ ಬೆಳವಣಿಗೆ ನನ್ನ ಪ್ರಕಾರ. ಬಿಕಾಸ್ ಸಿನಿಮಾ ರಂಗ ಇವತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಜಾಸ್ತಿ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಇವಾಗ ಒಂದು 2-3 ವಾರದಿಂದ ಕನ್ನಡ ಚಿತ್ರರಂಗ ಅಂತೂ ಬೂಮ್ನಲ್ಲಿದೆ. ಒಳ್ಳೆಯದು, ಭಾಳ ಸಂತೋಷನೇ ನಮಗೆ. ಬಟ್ ಸಿನಿಮಾಗೆ ಇಷ್ಟು ಒಂದು ಹೋದ ವರ್ಷ 227 ಸಿನಿಮಾದಲ್ಲಿ 8 ಸಿನಿಮಾ ಹಿಟ್ಟಾಗಿದ್ವು, ಒಂದು 3.5% ಅಂತಾರೆ. ಅದಕ್ಕಿಂತ ಮುಂಚೆ 2.5%. ಸಿನಿಮಾ ರಂಗದಲ್ಲಿ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಅಂದರೆ ಕೆಲವು ಕಾರಣಗಳು. ಒಂದು ಅಫ್ಕೋರ್ಸ್ OTT ಇದು ಒಂದು ಬೇರೆ ಕಾರಣ ಇರ್ಬೋದು, ಅಥವಾ ಕಂಟೆಂಟ್ ಸರಿಯಾಗಿ ಇಲ್ಲದೆ ಇರ್ಬೋದು, ಅಥವಾ ನಮಗೆ ಇದು ಒಂದು ಬೇರೆ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇರ್ಬೋದು. ಬಟ್ 4ನೇದು ಏನು ಮುಖ್ಯವಾಗಿ ಅಂದರೆ, ಇವತ್ತಿನ ದಿನ ಜನ ಸಿನಿಮಾ ನಟ ಅಂದಮೇಲೆ, ಹೀರೋ ಅಂದಮೇಲೆ ಅವರನ್ನೇ ಒಂದು ರೀತಿ ಈ ಮೆರೆಸೋ ಒಂದು ಹೀರೋ ವರ್ಷಿಪ್ ಕಲ್ಚರೆಲ್ಲ ಕಡಿಮೆ ಆಗ್ತಾಯಿದೆ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡಿ, ಅದು ಭಾಳ ಒಳ್ಳೆ ಬೆಳವಣಿಗೆ ಒಂದು ಸಮಾಜಕ್ಕೆ. ಆ್ಯಂಡ್ ಹೀರೋಗಳು ಅಂತ ಯಾರೋ ಒಂದು ಪ್ರಭಾವಿ ಸ್ಥಾನದಲ್ಲಿರ್ತಾರೆ, ಅವ್ರು ಮಾತಾಡಿದ್ರೂ ಅದು ಏನು ಮಾತಾಡ್ತಾರೆ ಭಾಳ ಮುಖ್ಯ ಆಗುತ್ತೆ. ಅವ್ರು ಮಾತಾಡಿಲ್ಲ ಅಂದ್ರೂ ಕೂಡ ಯಾಕೆ ಮಾತಾಡಿಲ್ಲ ಅನ್ನೋ ಪ್ರಶ್ನೆನೂ ಬರುತ್ತೆ. ಸೊ ಇನ್ ಡೆಮಾಕ್ರಸಿ, ಒಂದು ಈಕ್ವಾಲಿಟಿ ಇನ್ ಡೆಮಾಕ್ರಸಿ, ಇವೆಲ್ಲ ಭಾಳ ಒಳ್ಳೆ ಬೆಳವಣಿಗೆಗಳು. ಒಂದು ಆರೋಗ್ಯಕರವಾದ ಚರ್ಚೆಗಳು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ನಮಗೆ ಯಾರಲ್ಲಿ ಜಾಸ್ತಿ ಒಂದು ರೀತಿ ಪ್ರಭಾವ ಇರುತ್ತೋ, ಜಾಸ್ತಿ ಒಂದು ಒಳ್ಳೇದು ಮಾಡೋ ಸಾಧ್ಯತೆಗಳು ಇರುತ್ತೋ, ಅವ್ರ ಮೇಲೆ ಜಾಸ್ತಿ ಜವಾಬ್ದಾರಿನೂ ಇರುತ್ತೆ ಟು ಡೂ ಗುಡ್. ಸೊ ಇದನ್ನು ಜನರಿಂದ ಸೋಷಿಯಲ್ ಮೀಡಿಯಾ ಯುಗದಲ್ಲಿ